ಕರುನಾಡ ಕಾರ್ಮಿಕರ ಸೇನೆಯ 6ನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಹಾಗೂ ಕರುನಾಡು ಜನಪರ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘದ 3ನೇ ವರ್ಷದ ವಾರ್ಷಿಕೋತ್ಸವ ನಡೆಯಿತು. ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಚೇತನ್ ಕನ್ನಡಿಗ ನೇತೃತ್ವದಲ್ಲಿ ಕಠಿಣ ಪರಿಶ್ರಮಕ್ಕೆ ಯೋಗ್ಯವಾಗಿರುವುದು ಕಾರ್ಮಿಕರ ಉತ್ಸವ ಎಂಬ ಘೋಷವಾಕ್ಯದೊಂದಿಗೆ ಆಗಮಿಸಿದ ಗಣ್ಯರೆಲ್ಲರೂ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಕಡಬಗೆರೆ ಜನಪ್ರಿಯ ಟೌನ್ಶಿಪ್ನ ಡಾಕ್ಟರ್ ಅಮರೇಶ್, ಅಭಯ್ ಶಿವ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಭಯ್ ಕೃಷ್ಣ, ವಕೀಲರುಗಳಾದ ಸದಾಶಿವ, ಚಂದ್ರಶೇಖರ್, ಸಮಾಜ ಸೇವಕರಾದ ಸುನೀಲ್, ಬಸವರಾಜು, ಗಾಣಿಗರ ಸಂಘದ ಅಧ್ಯಕ್ಷರಾದ ಆನಂದ್ ಕೆ ಮಂಡ್ಯ, IBM ಕಂಪನಿ ಸಿಇಒ ಆನಂದ್, ಚಲನಚಿತ್ರ ನಟ ನಿರ್ದೇಶಕ ಸಚಿನ್ ಪುರೋಹಿತ್, ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್, ಸಮಾಜ ಸೇವಕರು, ಸರ್ವಿಸ್ ಸ್ಟೇಷನ್ ಮಾಲೀಕರಾದ ಗಂಗಾಧರ್, ಮಹಿಳಾ ರಾಜ್ಯಾಧ್ಯಕ್ಷರಾದ ಶಶಿಕಲಾ, ಸುರಭಿ, ಗಾನವಿ, KB ಚಂದನ್ ಸೇರಿದಂತೆ ಮತ್ತಿತರ ಮುಖಂಡರು ಭಾಗವಹಿಸಿದ್ದರು. ವಿಶೇಷವಾಗಿ ಜೂನಿಯರ್ ಶಂಕರ್ ನಾಗ್ರವರಿಂದ ದಿವಂಗತ ಶಂಕರ್ ನಾಗ್ ಚಿತ್ರಗೀತೆಗಳಿಗೆ ನೃತ್ಯ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಕಾರ್ಮಿಕರ ಉತ್ಸವ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಣೆ, 100 ಮಹಿಳಾ ಪೌರ ಕಾರ್ಮಿಕರಿಗೆ ಉಚಿತ ಸೀರೆ ವಿತರಣೆ, ಕಟ್ಟಡ ಕಾರ್ಮಿಕರಿಗೆ ಕೆಲಸಕ್ಕೆ ಬೇಕಾಗಿರುವ ಕಿಟ್ ವಿತರಣೆ ಮಾಡಲಾಯಿತು. ಚೇತನ್ ಕನ್ನಡಿಗರವರಿಂದ ಆಗಮಿಸಿದ ಎಲ್ಲ ಮುಖಂಡರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಚೇತನ್ ಕನ್ನಡಿಗ, ಕರುನಾಡ ಕಾರ್ಮಿಕರ ಸೇನೆ ಮತ್ತು ಕರುನಾಡು ಜನಪರ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಇವತ್ತೇನಪ್ಪ ಅಂದರೆ ಕಾರ್ಮಿಕರಿಗೋಸ್ಕರ ಒಂದು ಸಮಾರಂಭ, ಕಾರ್ಮಿಕ ಉತ್ಸವ ಅಂತ. ಇವತ್ತಿನ ದಿನ ಕಾರ್ಮಿಕ ಇಲಾಖೆಯಿಂದ ಸಿಗುವಂಥ ಕಿಟ್ಗಳು, ಸುರಕ್ಷತಾ ಕಿಟ್ಟನ್ನು ಇವತ್ತು ನಾವು ಹಂಚಿದ್ದೀವಿ. ಹಾಗೆಯೇ ನಮ್ಮ ಪೌರ ಕಾರ್ಮಿಕರ ಹೆಣ್ಣುಮಕ್ಕಳಿಗೆ ಸೀರೆ ವಿತರಣೆ ಕೂಡ ಮಾಡಿದ್ದೀವಿ. ಹಾಗೆ ಬಡ ಮಕ್ಕಳಿಗೆ ಮತ್ತು ನೋಟ್ಬುಕ್ಸನ್ನು ವಿತರಣೆ ಮಾಡಿದ್ದೀವಿ. ನಮ್ಮ ಕಾರ್ಮಿಕರಿಗೋಸ್ಕರ ಹಗಲು ಇರುಳು ನಾವು ಕಾರ್ಮಿಕರಿಗೋಸ್ಕರ ದುಡಿತೀವಿ. ಹಾಗೆ ಕಾರ್ಮಿಕರ ಕಷ್ಟ ಅಂದರೆ ಎಷ್ಟೊತ್ತಿನಲ್ಲಾದರೂ ಪರವಾಗಿಲ್ಲ, ನಾವು ಕಾರ್ಮಿಕರ ಸೇವೆಗೆ ಸದಾ ಸಿದ್ಧ ಅಂತ ಹೇಳ್ತಾ ನಾವೊಂದು ಇವತ್ತಿನ ಕಾರ್ಮಿಕರ ಉತ್ಸವದಲ್ಲಿ ನಮ್ಮ ಶಿರಾ ತಾಲೂಕಿಂದ, ಹಾಗೆ ಹಾವೇರಿಯಿಂದ, ತುಮಕೂರಿಂದ, ಎಲ್ಲ ಭಾಗದಿಂದ, ದೊಡ್ಡಬಳ್ಳಾಪುರದಿಂದ, ಸುಮಾರು ಜಿಲ್ಲೆಗಳಿಂದ ಎಲ್ಲ ಪದಾಧಿಕಾರಿಗಳು, ರಾಜ್ಯಾಧ್ಯಕ್ಷಗಳೆಲ್ಲ ಬಂದಿದೆ. ಅವರು ಸರ್, ಮುಂದಿನ ದಿನಗಳಲ್ಲಿ ಏನು ಕಾರ್ಮಿಕರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಶೋಷಣೆ ನಡೀತಾ ಇದೆ, ಅದಕ್ಕೆ ಪ್ರತಿಫಲವಾಗಿ ನಾವೇನು ಮಾಡ್ತಾಯಿದ್ದೀವಿ, ಕಾರ್ಮಿಕ ಸೇನೆ ತಂಡ ಇಡೀ ರಾಜ್ಯದಲ್ಲಿ ನಾವೊಂದು ಬೇರು ಬೀಳ್ತಾ ಇದ್ದೀವಿ. ನಮ್ಮ ಇಡೀ ತಂಡ ಪ್ರತಿ 24 ಗಂಟೆ ಟೈಮಲ್ಲಿ ಕೂಡ ಕಾರ್ಮಿಕರು ಏನೇ ಸಮಸ್ಯೆ ಆದರೂ ನಾವು ಅದಕ್ಕೆ ಸ್ಪಂದಿಸ್ತೀವಿ ಅಂತ ಹೇಳ್ತಾ ಕಾರ್ಮಿಕರಿಗೆ ಸಂಘಟಿತ ಕಾರ್ಮಿಕರ, ಅಸಂಘಟಿತ ಕಾರ್ಯಕ್ರಮ ಈ ಥರ 2 ವಲಯ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಅಸಂಘಟಿತ ಕಾರ್ಮಿಕರ ನಿರ್ಲಕ್ಷ್ಯನ ಸರ್ಕಾರ ವಹಿಸ್ತಿದೆ ಅನ್ನೋ ಸರ್. ಇಲ್ಲಿ ಏನಾಗಿದೆ ಅಂದರೆ ಕಟ್ಟಡ ಕಾರ್ಮಿಕರ 2 ವಲಯ ಇದೆ. ನೀವು ಹೇಳ್ದಂಗೆ ಕರೆಕ್ಟು. ಒಂದು ಕಟ್ಟಡ ಕಾರ್ಮಿಕರು, ಇನ್ನೊಂದು ಅಸಂಘಟಿತ ಕಾರ್ಮಿಕರು. ಕಟ್ಟಡ ಕಾರ್ಮಿಕರು ಬಂದ್ಬಿಟ್ಟು ನಮ್ಮ ಗಾರೆ ಕೆಲಸ ಮಾಡೋರು, ಕಂಬಿ ಕಟ್ಟೋರು, ಬಾರ್ ಬೆಂಡರು, ವೆಲ್ಡರು, ಫಿಟ್ಟರು, ಮತ್ತು ಚಾಪೆ ಮಾಡೋರು, ಮತ್ತು ಗಾರೆ ಕೆಲಸ ಮಹಿಳೆಯರು ಎಲ್ಲ ಬರ್ತಾರೆ. ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ನಮ್ಮ ಆಟೋ ಡ್ರೈವರ್ಗಳು, ಕ್ಯಾಬ್ ಚಾಲಕರು, ಮತ್ತು ಈ ಮೋರಿ ಕ್ಲೀನ್ ಮಾಡೋರು, ಮತ್ತು ಮರಗೆಲ್ಸ ಮಾಡೋರು ಕಟ್ಟಡ ಕಾರ್ಮಿಕರು ಬರ್ತಾರೆ. ಇನ್ನು ಹಲವಾರು ವಿಧದ ಬಗೆ, ಮತ್ತು ಸ್ವಿಗ್ಗಿ, ಝೊಮ್ಯಾಟೊ ಡೆಲಿವರಿ ಈಗ ಹೊಸದಾಗಿ ಆ್ಯಡ್ ಆಗಿದ್ದಾರೆ, ಅವರೆಲ್ಲ ಇದ್ದಾರೆ. ಅವ್ರಿಗೇನಂದರೆ ನಮ್ಮ ಕಟ್ಟಡ ಕಾರ್ಮಿಕರಲ್ಲಿ ಏನಾಗಿದೆ ಅಂದರೆ ಪರಿಹಾರ ಅಂದ್ಬಿಟ್ಟು ಕಾರ್ಮಿಕ ಇದರಲ್ಲಿ ತುಂಬ ಬರ್ತದೆ. ಬಟ್ ಅಸಂಘಟಿತ ಕಾರ್ಮಿಕರಲ್ಲಿ ಏನಂದರೆ ನಿಮಗೆ ಬರೀ ಮರಣದ ಮಾತ್ರ, ಡೆತ್ ಆದರೆ, ಆಕ್ಸಿಡೆಂಟ್ ಡೆತ್ ಆದರೆ ಮಾತ್ರ ನಿಮಗೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಬರುತ್ತೆ. ಅದೇ ನಮ್ಮ ಕಟ್ಟಡ ಕಾರ್ಮಿಕರಲ್ಲಾದರೆ ನಿಮಗೆ ಡೇ 1 ಮಗು ಜನನದಿಂದ ಹಿಡಿದು ನೆಕ್ಸ್ಟ್ ಅದು ಬೆಳೆದು ನೆಕ್ಸ್ಟ್ ಮಗು ಮದುವೆದಲ್ಲೂ ಸಹಾಯಧನ ಬರುತ್ತೆ. ಹಾಗೆ ಅವ್ರಿಗೆ ಕೊನೆಯವರೆಗೂ ಪೆನ್ಷನ್ ಸಹ ಬರುತ್ತೆ. 60 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಅವ್ರಿಗೆ ಸಾಯೋವರೆಗೂ ಪೆನ್ಷನ್ ಕೂಡ ಬರುತ್ತೆ. ಅದು ಕಟ್ಟಡ ಕಾರ್ಮಿಕರು ಬರುತ್ತೆ. ಬಟ್ ಅಸಂಘಟಿತ ಕಾರ್ಮಿಕರು ಈ ಒಂದು ಸವಲತ್ತಿಲ್ಲ. ಅವ್ರದ್ದೇನೆಂದರೆ ಮರಣ ಹೊಂದ್ರೆ ಮಾತ್ರ ಅವರಿಗೆ ಸರ್ಕಾರದಿಂದ ಸವಲತ್ತಿದೆ. ನಾಗರಿಕರಿಗೆ ಸಿಗಬೇಕಾದಂಥ ಕೆಲವು ಸರ್ಕಾರದ ಸೌಲಭ್ಯಗಳನ್ನ ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಇತರೆ ಆರೋಪ. ಹೌದು ಸರ್, ಖಂಡಿತ. ಏನಾಗ್ಬಿಟ್ಟಿದೆ ಅಂದರೆ ಈಗ ಎಲ್ಲ ದುಡ್ಡಿನಮಯ. ಇಲ್ಲಿ ನಿಜವಾದ ಕಾರ್ಮಿಕರು ಸಹ ಈಗ ಪ್ರೆಸೆಂಟ್ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ ನಿಜವಾದ ಕಾರ್ಮಿಕರು ಸಹ ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ ಕಾರ್ಡ್ಗಳನ್ನ. ನಾನು ಸಹ ಅದನ್ನು ಹೋಗಿ ಈ ಫ್ರೀಡಮ್ ಪಾರ್ಕ್ ಪ್ರೊಟೆಸ್ಟ್ ಸಹ ಮಾಡಿದ್ವಿ. ಅದ್ರ ಬಗ್ಗೆ ಧ್ವನಿ ಎತ್ತಿ ಹೋರಾಟ ಕೂಡ ಮಾಡಿದ್ವಿ. ಏನಂದರೆ ಈ ಸಂತೋಷ್ ಲಾಡ್ ಬಂದಮೇಲಿಂದ ನಮಗೆ ಈ ಒಂದು ಸಮಸ್ಯೆ ಆಗಿದೆ. ಮುಂಚೆ ಶಿವರಾಮ್ ಹೆಬ್ಬಾರ್ ಇದ್ದಾಗ ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ.
ನಾವೆಲ್ಲ ಒಂದು ಮಾತಾಡ್ಕತೆ ಮಾಡಿ ಕಾರ್ಮಿಕರಿಗೆ ಎಲ್ಲ ಬಡ ಕಾರ್ಮಿಕರಿಗೂ ಎಲ್ಲರಿಗೂ ವರ್ಗದವ್ರಿಗೂ ಕಾರ್ಮಿಕರ ಕಾರ್ಡ್ ಮಾಡಿಕೊಟ್ಟಿದ್ವಿ. ಆದರೆ ಈಗ ಸಂತೋಷ್ ಲಾಡ್ ಅವ್ರು ಬಂದಮೇಲಿಂದ ನಮಗೆ ತುಂಬ ಅನ್ಯಾಯ ಆಗಿದೆ ಅಂತ ಹೇಳಿಕ್ಕೆ ಬಯಸ್ತೀನಿ. ಮತ್ತು ಕಿಟ್ಟಲ್ಲೂ ಸಹ ಕಳಪೆ ಕಿಟ್ ಕೊಡ್ತಾ ಇದ್ದಾರೆ. ಯಾವುದೂ ಸಹ ನಿಜವಾದ ಕಿಟ್ಟಲ್ಲ ಅದು. ಅದು ಒಂದೇ ಒಂದು ಚಿಕ್ಕ ಕಲ್ಲು ತೊಗೊಂಡು ಹೊಡೆದ್ರೆ ಹೆಲ್ಮೆಟ್ ತೂತಾಗತ್ತೆ. ನಾವೇನಂದರೆ ವಿಧಿ ಇಲ್ಲ, ಕಾರ್ಮಿಕರಿಗೆ ನಾವು ಆ ಕಿಟ್ ಕೊಡಲೇಬೇಕು, ಆದ ಕಾರಣ ಕೊಡ್ತಾಯಿದ್ದೀವಿ. ಇನ್ನೂ ಹಲವಾರು ಬಗೆಯ ಕಿಟ್ಗಳಿದೆ. ಮೇಷನ್ ಕಿಟ್ ಇದೆ, ಎಲೆಕ್ಟ್ರಿಷಿಯನ್ ಕಿಟ್ ಇದೆ, ಬಾರ್ ಬೆಂಡರ್ ಕಿಟ್ ಇದೆ, ಇನ್ನೂ ಹಲವಾರು ಬಗೆಯ ಕಿಟ್ಗಳಿದೆ. ಬಟ್ ಸರ್ಕಾರದಲ್ಲಿ ಕಿಟ್ ಇಲ್ಲ ಅಂತ ನಮಗೆ ಘೋಷಣೆ ಮಾಡ್ತಾಯಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕಾರ್ಮಿಕ ಸೇನೆ ತಂಡ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಾನು ತಿಳಿಸಕ್ಕೆ ಬಯಸ್ತೀನಿ. ನಮಸ್ಕಾರ. ಈ ದಿನ ಕಾರ್ಮಿಕರ ಉತ್ಸವದ ಕಾರ್ಯಕ್ರಮಕ್ಕೆ ಭಾಗಿಯಾದ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಕಾರ್ಮಿಕರಿಗೆ ಏನು ಸವಲತ್ತು ಕೊಡಬೇಕೋ ಸರ್ಕಾರ ಮಾಡಲೇಬೇಕು. ಏನೆಂದರೆ ಸರ್ಕಾರ ಮಾಡಲಿಲ್ಲ ಅಂದರೆ ನಾವು ಬಿಡೋರಂತೂ ಅಲ್ಲ. ಅದಕ್ಕೋಸ್ಕರವಾಗಿ ಇದು ಪ್ರತಿನಿತ್ಯ ನಾವು ಕೇಳ್ತಾ ಇದ್ದೀವಿ. ಬಡವರಿಗೆ ಅನ್ಯಾಯ ಆಗೋದನ್ನು ತಡೆಗಟ್ಟಬೇಕು ಅಂತ ಅಂದ್ಬಿಟ್ಟು ಈ ಸರ್ಕಾರ ಭಾಳ ನೆಗ್ಲೆಕ್ಟ್ ಮಾಡ್ತಾಯಿದೆ. ಅದಕ್ಕೋಸ್ಕರವಾಗಿ ಇಡೀ ಇನ್ನೊಂದು ಹೇಳ್ತೀನಿ, ನಮ್ಮ ಸಂಘಟನೆಯರು ಯಾರು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಅಂತಂದರೆ ಅವರನ್ನು ತುಳಿಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಈಗ ರಾಜಕಾರಣಿಗಳ ಮುಖಾಂತರವಾಗಿ ಅವರು ಏನು ಬೇಕೋ ಅವರು ಅದನ್ನು ಲಂಚ ಅನ್ನೋದನ್ನು ಸ್ವೀಕಾರ ಮಾಡ್ತಾರೆ. ಅದನ್ನು ಬಿಡಬೇಕು. ಈ ಕಾರ್ಮಿಕ ಸಂಘದಲ್ಲಿ ಇವತ್ತು ಈ ಕಾರ್ಮಿಕರಿಗೋಸ್ಕರವಾಗಿ ದುಡಿಯೋಕ್ಕೋಸ್ಕರವಾಗಿ ಈ ಮುಂದಾಳತ್ವವಾಗಿ ಹೋಗೋರಂಥ ತೇಜೋವಧೆ ಮಾಡ್ತಾಯಿದ್ದಾರೆ. ಅದನ್ನು ನಿಲ್ಲಬೇಕು. ಅದು ನಿಲ್ಲಿಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಈಗ ಹೇಳೋದಲ್ಲ, ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ನಮಸ್ಕಾರ. ಅಭಯ ಸಮಾಜ ಸೇವಾ ಸಂಸ್ಥೆಯ ಸಂಸ್ಥಾಪಕಾಧ್ಯಕ್ಷ ಕೃಷ್ಣಯ್ಯ. ಈಗ ಚೇತನ್ ಕನ್ನಡಿಗ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈಗ ಜನಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಿದ್ದಾರೆ. ಜನಗಳಿಗೆ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಕಳಪೆ ಕೆಲಸ ಯಾವುದು ಮಾಡಲಿಲ್ಲ. ಈ ನಮ್ಮ ಕೆಲವು ಯಾರೋ ಮಾಡ್ತಾರೆ, 3,000 ರೂಪಾಯಿ ತೊಗೊಳ್ಳಿ, 5,000 ರೂಪಾಯಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಇಲ್ಲಿ ಹೋರಾಟ ಮಾಡ್ತೀವಿ ಏನಂದ್ಬಿಟ್ಟು ಮಾಡೋದಿಲ್ಲ. ಚೇತನ್ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರಿಗೆ ಬೆಂಬಲವಾಗಿ ನಾವು ಸದಾ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇವತ್ತು ನಮ್ಮ ಆತ್ಮೀಯ ಚೇತನಣ್ಣವರು ಕಾರ್ಮಿಕರ ಉತ್ಸವವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮಕ್ಕೆ ಎಲ್ಲ ಬಂದಿರುವಂಥ ಗಣ್ಯ ವ್ಯಕ್ತಿಗಳಿಗೆ, ಪದಾಧಿಕಾರಿಗಳಿಗೆ ಎಲ್ರಿಗೂ ಧನ್ಯವಾದಗಳು ತಿಳಿಸ್ಬಿಡ್ತೀನಿ. ಏಕೆಂದರೆ ಹೋರಾಟಗಾರರು ಸಂಘಟನೆಗಳಲ್ಲಿ ನಾವು ಮಾಡಿದಾಗ ಭಾಳಷ್ಟು ಎಚ್ಚರಿಕೆವಾಗಿರ್ತೇವೆ. ಆದರೆ ಇವತ್ತು ಈ ಒಂದು ಕಾರ್ಯಕ್ರಮ ಸಾಧಾರಣ ಒಂದು ಕಾರ್ಯಕ್ರಮ ಅಲ್ಲ. ಕಾರ್ಯಕ್ರಮ ಇನ್ನು ಮುಂದೆ ನಮ್ಮ ಎಲ್ಲ ಬೆಂಬಲ ಸಿಕ್ಕಿ ಅಣ್ಣವರು ಬೆಳೀಲಿ. ಏಕೆಂದರೆ ಭಾಳ ವರ್ಷದಿಂದ ಅವರು ನಾವು ಒಡನಾಟಿಗಳಾಗಿ ಆತ್ಮೀಯರಾಗಿ ಕರ್ನಾಟಕ ಕಾರ್ಮಿಕರ ವೇದಿಕೆಯಲ್ಲಿ ನಾವು ಬೆಳೆದಂಥ ಇವತ್ತು ಸಂಸ್ಥಾಪಕನೇ ಸಂಘಟನೆರಾಗವ್ರೆ ಅಂದರೆ ನಮಗಂತೂ ಹೆಮ್ಮೆ, ಸಂತೋಷ ಅಂತ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮದು ಶಿರಾ, ತುಮಕೂರು ಜಿಲ್ಲೆ ಶಿರಾ ತಾಲೂಕು ಈ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಾವು ಈ ದಿನ ಕಾರ್ಮಿಕೋತ್ಸವದ ಉತ್ಸವವನ್ನು ಆಚರಿಸಲು ಬಂದಿದ್ದೇವೆ. ಮತ್ತು ನಮ್ಮ ಕಾರ್ಮಿಕರು ಅಂದರೆ ಏನು ಅನ್ನೋ ತಿಳ್ಕೊಂಡಿರೋ ಜನಗಳು ಅವ್ರಿಗೆ ನಾವು ಏನು ಅಂತ ಜನಗಳಿಗೆ ತೋರಿಸ್ಕೊಡುವಂಥ ಸಂದರ್ಭ ಇದು. ನಾವು ಕಾರ್ಮಿಕರಿಗೆ ಒಳ್ಳೆಯ ಸಂದೇಶ ಕೊಡಬೇಕು, ಒಳ್ಳೆಯ ಸವಲತ್ತುಗಳು ಹಿಂಗಿದ್ದಾವೆ ಅನ್ನೋದನ್ನ ತೋರಿಸ್ಬೇಕು. ಅದು ಯಾರಿಂದಲೂ ಸಾಧ್ಯ ಇಲ್ಲ. ಹಾಗೆಯೇ ಇವರು ನಮ್ಮ ರಾಜ್ಯ ಸಂಸ್ಥಾಪಕರಾದ ಚೇತನ್ ಕನ್ನಡಿಗ ಅವರು ಮಹಾನ್ ನಾಯಕನೇ ಅಂತಲೇ ಹೇಳ್ಬೋದು ನಾವು. ಯಾಕಂದರೆ ಯಾರು ಏನು ಮಾಡ್ತಾರೋ ಅದು ಗೊತ್ತಿಲ್ಲ. ನಾವು ಬಡವರಿಗೆ ಏನು ತಲುಪಿಸ್ತೀವಿ ಅನ್ನೋದು ಮುಖ್ಯ. ಈ ಸಮಾಜದಲ್ಲಿ ಬಡವ್ರನ್ನೇ ಮತ್ತು ಕಾರ್ಮಿಕರನ್ನೇ ಒಂಥರ ನೋಡೋ ಜನಗಳು ಈ ಕಾಲ. ಅದರಲ್ಲಿ ಇವರು ಬಡವ್ರಿಗೋಸ್ಕರನೇ ಸಂಘಟನೆ ಮಾಡಿ, ಕಾರ್ಮಿಕರಿಗೋಸ್ಕರನೇ ಸಂಘಟನೆ ಮಾಡಿ, ಈ ನಾಡಿಗೋಸ್ಕರ ಪ್ರತಿಯೊಬ್ಬ ಬಡವರಿಗೋಸ್ಕರನ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನ ನಾವು ತಲುಪಿಸುವಂಥ ಮನೋಭಾವ ಇಟ್ಕೊಂಡು ಈ ಸಂಘಟನೆ ಮಾಡಿದ್ದಾರೆ. ಅದನ್ನ ಜನಗಳು ದಯವಿಟ್ಟು ಮತ್ತು ಪದಾಧಿಕಾರಿಗಳು ಈ ಸಂಘಟನೆ ಎಲ್ಲ ವರ್ಗದವರು ಸೇರಿ ದುಡಿದು ಅವರು ಪಟ್ಟಂಥ ಶ್ರಮಕ್ಕೆ ನಾವು ಋಣಿಯಾಗಿದ್ದು ಅವ್ರಿಗೆ ತಲುಪಿಸುವಂಥ ಕೆಲಸ ಮಾಡೋಣ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ ನನ್ನ ಮಾತು. ಕರ್ನಾಟಕ ಕಾರ್ಮಿಕರ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಚೇತನ್ ಕನ್ನಡಿಗರ ಆಶೀರ್ವಾದದೊಂದಿಗೆ ನಾವಿವತ್ತು
ಕನ್ನಡ ಕಾರ್ಮಿಕರ ಸೇನೆ ಉತ್ಸವವನ್ನು ಆಚರಣೆ ಮಾಡಿದ್ದೀವಿ. ಇದು ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಆಚರಣೆ ಆಗಿದೆ. ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ಸರ್ಕಾರದಿಂದ ಏನು ಸವಲತ್ತುಗಳು ಸಿಗುತ್ತೋ ಅದನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಎಲ್ಲ ಕಾರ್ಮಿಕರಿಗೂ ತಲುಪಿಸಿ ಮತ್ತು ಕಾರ್ಮಿಕರಿಗೆ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ನಮ್ಮ ಕಾರ್ಮಿಕರ ಸೇನೆ ಹಗಲಿರುಳು ದುಡಿತೀವಿ ಅಂತೇಳಿ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ ರೀ, ನಾನು ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಬಂಕಾಪುರ್ಲಿಂದ ಬಂದಿದ್ದೀನಿ ಮತ್ತು ಕರ್ನಾಟಕ ಕಾರ್ಮಿಕರ ಸಂಘದಲ್ಲಿ ಡಾಕ್ಟರ್ ಚೇತನ್ ಸರ್ ಅವರ ರಾಜ್ಯಾಧ್ಯಕ್ಷರಾಗಿರೋದರಿಂದ ಅದರಲ್ಲಿ ಸೇರ್ಪಡೆಯಾಗಿ ನಾನು ಹಾವೇರಿ ಜಿಲ್ಲೆಗೆ ಸವಲತ್ತುಗಳನ್ನು ಚಲೋತ್ತಾಗಿ ಒದಗಿಸಲು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿ 4 ಮಾತುಗಳನ್ನು ಮುಗಿಸ್ತೀನಿ. ನಮ್ಮದು ಶಿರಾ ತಾಲೂಕು ಗೌಡ್ಗೆರೆ ಬಳಿ ತುಮಕೂರು ಜಿಲ್ಲೆ. ಪಟ್ನಾಯಕನಹಳ್ಳಿ ಶ್ರೀನಿವಾಸ್ ಅಂತ ನನ್ನ ಉಪಾಧ್ಯಕ್ಷರಾಗಿ ಚೇತನ್ ಸರ್ ಆಯ್ಕೆ ಮಾಡಿದ್ದೆ. ಪಟ್ನಾಯಕನಹಳ್ಳಿ ಶಿರಾ ತಾಲೂಕು ವಿಭಾಗದ ಗೌರವಾಧ್ಯಕ್ಷರಾಗಿ ನಮ್ಮ ಚೇತನ್ ಕನ್ನಡಿಗ ಅವರು ಸಮ್ಮುಖದಲ್ಲಿ ಆಯ್ಕೆಯಾಗಿದ್ದೀವಿ. ಮೇಲಾಗಿ ಆ ಜವಾಬ್ದಾರಿಯನ್ನು ವಹಿಸ್ಕೊಂಡು ಈ ನಮ್ಮ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಿಂದ ಗ್ರಾಮೀಣ ಭಾಗದಕ್ಕೆ ಎಲ್ಲ ಕಡೆಗೂ ನಾವು ಕಾರ್ಮಿಕರ ಪರವಾಗಿ ಸ್ಪಂದಿಸಬೇಕು. ಮತ್ತು ನಮ್ಮ ಸರ್ ಒಂದು ಸಾರಿ ನಮ್ಮ ಶಿರಾ ತಾಲೂಕಿಗೆ ಬರಬೇಕಾಗಿ ತಾವು ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀವಿ. ಇಷ್ಟು ಮಾತಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಮ್ಮ ಧನ್ಯವಾದಗಳು. ನಾನು ಶಿರಾ ತಾಲೂಕಿಂದ ಕರುನಾಡ ಕಾರ್ಮಿಕ ಸೇನೆ ವತಿಯಿಂದ ನಾನು ಕಾರ್ಯಾಧ್ಯಕ್ಷ ಆಗಿ, ನನ್ನ ಹೆಸರು ರಂಗಧಾಮ, ಕಾರ್ಯಾಧ್ಯಕ್ಷ ಆಗಿ ನಮ್ಮ ಚೇತನ್ ಕನ್ನಡಿಗ ಸರ್ ಅವರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಹಾಗೂ ರಾಜ್ಯ ಕಾರ್ಯದರ್ಶಿ ಮತ್ತು ತಾಲೂಕು ಅಧ್ಯಕ್ಷರು ಶಿವಣ್ಣ ಇವರೆಲ್ಲರೂ ಒಟ್ಟುಗೂಡಿ ನಮ್ಮನ್ನು ಶಿರಾ ತಾಲೂಕು ಕಾರ್ಯಾಧ್ಯಕ್ಷ ಆಗಿ ಮಾಡಿದ್ದಾರೆ. ಈಗ ನಾನು ಒಂದು NGOದಲ್ಲೂ ಸಮೇತ ನಾನು ಒಂದು ತಾಲೂಕು ಸಂಯೋಜಕನಾಗಿ 1 ವರ್ಷ ಕೆಲಸ ಮಾಡಿದ್ದೀನಿ. ಬಟ್ ಏನಪ್ಪ ಅಂದರೆ ನನ್ನ ಜೊತೆ ಮತ್ತು ನಮ್ಮ ಕಾರ್ಮಿಕ ಇಲಾಖೆ ಜೊತೆ ನಾನು ಕೈ ಜೋಡಿಸಿ ಒಂದು ಕೆಲಸಗಳು ಮಾಡಿದ್ದೀನಿ. 1 ವರ್ಷ ಕೆಲಸ ಮಾಡಿದ್ದೀನಿ. ಜೊತೆಯಲ್ಲಿ ಅಲ್ಲಿ ನಾನು ಶಿರಾ ತಾಲೂಕಲ್ಲಿ ಬಾಲ ಕಾರ್ಮಿಕ ಮಕ್ಕಳನ್ನ 2 ಮಕ್ಕಳನ್ನ ನಾವು ರೆಸ್ಕ್ಯೂ ಮಾಡಿದ್ವಿ. ಒಂದು ಕಡೆ ಯಾವುದೋ ಒಂದು ಇಟ್ಟಿಗೆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾಯಿದ್ವು ಮಕ್ಕಳು. ನಾವು ಲೇಬರ್ ಇನ್ಸ್ಪೆಕ್ಟ್ರು ಮತ್ತು ನಾವು ಹೋಗ್ಬಿಟ್ಟು 2 ಮಕ್ಕಳನ್ನ ರೆಸ್ಕ್ಯೂ ಮಾಡಿಬಿಟ್ಟು ಮತ್ತು ಆ ಮಕ್ಕಳಿಗೆ ಒಂದು ಶಿಕ್ಷಣ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ವಿ. ಸಾಕಷ್ಟು ಈಗ ಬಾಲ ಕಾರ್ಮಿಕರ ಮಕ್ಕಳು ಒಂದು ಗ್ಯಾರೇಜಲ್ಲಾಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಸಾಕಷ್ಟು ಮಕ್ಕಳು ದುಡಿತಾ ಇರ್ತಾರೆ. ಅಂಥವ್ರನ್ನ ಗುರುತಿಸ್ಬಿಟ್ಟು ಅಂಥ ಮಕ್ಕಳನ್ನ ರಕ್ಷಣೆ ಮಾಡಬೇಕು, ಆಕೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು. ಹಾಗಾಗಿ ಸಾಕಷ್ಟು ನಾವು ಇದೊಂದು ಕಾರ್ಯಕ್ರಮದಲ್ಲಿ ಮತ್ತು ನಾವು ಕಾರ್ಮಿಕರಿಗೆ ಏನೇನು ಅನ್ಯಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಾವು ಗಮನ ಕೊಡಬೇಕಾಗುತ್ತೆ. ಮುಖ್ಯವಾಗಿ ಕಾರ್ಮಿಕ ಮಕ್ಕಳಿಗೆ ಶಿಕ್ಷಣ ಮುಖ್ಯವಾಗಿ ಕೊಡಿಸ್ಬೇಕು ನಾವು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಇವರಿಗೆಲ್ಲ ನಮಸ್ಕರಿಸುತ್ತಾ ಎಲ್ಲ ಕಾರ್ಮಿಕರ ಕಾಲನ್ನು ಪಾದವನ್ನು ಮುಟ್ಟಿ ನಮಸ್ತೆ ಹೇಳಿ ಎಲ್ರಿಗೂ ಇವತ್ತಿನ ದಿನವನ್ನು ಎಂಜಾಯ್ ಮಾಡಿ. ಸ್ಪೆಷಲಾಗಿ ಹೇಳ್ಬೇಕಂದ್ರೆ ಕಾರ್ಮಿಕರಲ್ಲಿ ಅವರಲ್ಲಿರೋ ಮಕ್ಕಳಿಗೋಸ್ಕರ ನೀವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರ ಅನ್ನೋದು ಗೊತ್ತು. ಓಕೆ, ಪ್ರತಿಯೊಬ್ಬರು ಅವ್ರ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ಅದರ ಇವರು ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿದ್ದಾರೆ ಅನ್ನೋ ಯಾವತ್ತೂ ಒಂದು ಕಲ್ಪನೆ ಇಟ್ಕೋಬೇಡಿ. ಯಾಕಂದರೆ ನಾನು ಒಬ್ಬನೇ ಗೌರ್ಮೆಂಟ್ ಸ್ಕೂಲಿಂದನೇ ಬಂದಿದ್ದೆ. ನಾನು ಇವಾಗ ಕಾರ್ಪೊರೇಟಲ್ಲಿ ಆಸ್ ಎ ಮ್ಯಾನೇಜರ್ ಆಗಿದ್ದೀನಿ, ಅಲಾಂಗ್ ವಿತ್ ಸೋಷಿಯಲ್ ವರ್ಕು ಮಾಡ್ತಾ ಇದ್ದೀನಿ. ಅದಲ್ಲದೆ ಒಂದು 2-3 ಮೂವೀಸು ಸಹ ಮಾಡಿದ್ದೀನಿ. ಸೊ ಹೇಳಬೇಕಂದ್ರೆ ಯಾವುದೇ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತಿರೋ ಮಕ್ಕಳೇ ಇನ್ನೂವರೆಗೂ ದೊಡ್ಡ ವ್ಯಕ್ತಿ ಆಗಿದ್ದಾರೆ ಹೊರತು ಯಾವತ್ತೂ ಕಾರ್ಪೊರೇಟಲ್ಲಿ ಕಲ್ತವರು, ದೊಡ್ಡ ಸ್ಕೂಲಲ್ಲಿ ಕಲ್ತವ್ರು ಯಾರೂ ಯಾವುದೇ ಹೆಸರು ತಂದಿಲ್ಲ. ಸೊ ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಹೆಸರು ತರೋದೇ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು. ಸೊ ಅದಕ್ಕೆ ದಯವಿಟ್ಟು ನಿಮ್ಗೆಲ್ರಿಗೂ ಒಂದು ಹಂಬಲ್ ರಿಕ್ವೆಸ್ಟ್ ಏನಂದರೆ ಎಲ್ಲ ಮಕ್ಕಳನ್ನ ಚೆನ್ನಾಗಿ ಸ್ಟಡಿ ಮೇಲೆ ಪ್ರಿಫರೆನ್ಸ್ ಕೊಡಿ, ಅವ್ರಿಗೆಲ್ಲ ಚೆನ್ನಾಗಿ ಸ್ಟಡಿ ಕಲಿಸಿ, ಓಕೆ, ಅವ್ರನ್ನ ದೊಡ್ಡ ಲೆವೆಲಲ್ಲಿ ಬೆಳೆಸಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಕರುನಾಡ ಕಾರ್ಮಿಕರ ಸೇನೆ ಇಂದು ಕಾರ್ಮಿಕರ ಉತ್ಸವ ಎಂದು ಒಂದು ಹಬ್ಬದ ವಾತಾವರಣದಲ್ಲಿ ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಬಹಳ ಸಂತಸಕರ ವಿಚಾರ ಏನಂದ್ರೆ ಈ ಮುಂಭಾಗ ನೋಡಿರಬಹುದು, ಈ ಮಹಾನಗರ ಬೆಂಗಳೂರಿನಲ್ಲೂ ಪ್ರತಿನಿತ್ಯ ಸ್ವಚ್ಛತೆ ಮಾಡುವಂತಹ ಪೌರ ಕಾರ್ಮಿಕರು ಇವರು ಇಲ್ಲದಿದ್ದರೆ ಬೆಂಗಳೂರು ಏನಪ್ಪಾ ಅಂದ್ರೆ ಬೆಂಗಳೂರಲ್ಲ, ಇದು ಕಪ್ಪಿನ ನಗರ ಆಗುತ್ತದೆ. ಇಂಥ ಪುಣ್ಯಾತ್ಮರನ್ನು ಕರೆದುಕೊಂಡು ಕಾರ್ಯಕ್ರಮ ಉತ್ಸವ ಮಾಡ್ತಾ ಇರುವುದು ಬಹಳ ಅದ್ಭುತಕರವಾದ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಸಂಘಟನೆ ಮಾಡೋದಷ್ಟು ಸುಲಭ ಅಲ್ಲ. ಹೇಳ್ಬೋದು ಸಂಘಟನೆ ಅಂದ್ರೆ ಏನು, ಸಂಘಟನೆ ಮಾಡ್ತಾರೆ ಹಲವಾರು ಜನ ಸಂಘಟನೆ ಮಾಡಿ ಬೇರೆ ತರ ಎಲ್ಲ ಮಾಡ್ತಾರೆ ಅಂತ ಹೇಳ್ಬೋದು. ಆ
ಇಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ಬಂದಿದ್ದೀರಿ, ಒಂದೊಂದು ಕೆಲಸವಾಗಿ ಅದ್ಭುತ ಮಾಡ್ತೀರಿ. ಕಾರ್ಮಿಕರು ಹೇಳ್ತಾರೆ, ರಾಜಕಾರಣಿಗಳು ಹೇಳ್ತಾರೆ, ಬೈಕ್ ಹಿಡ್ಕೊಂಡು ಹೇಳ್ತಾರೆ, ಸ್ಟೇಜ್ ಮೇಲೆ ಹೇಳ್ತಾರೆ, ವಿಧಾನಸೌಧದಲ್ಲಿ ಹೇಳ್ತಾರೆ, ಆಗ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ಕಾರ್ಮಿಕರು ನಮ್ಮ ದೇಶದ ಬೆನ್ನೆಲುಬು ಅಂತ. ಆದ್ರೆ ಕಾರ್ಮಿಕರಿಗೆ ಏನು ಮಾಡ್ತಾ ಇಲ್ಲ, ಬೆನ್ನು ಮುರಿಯುವ ಕೆಲಸ ಮಾಡ್ತಿದ್ದಾರೆ. ಕಾರ್ಮಿಕರಿಗೆ ಸವಲತ್ತನ್ನು ನೇರವಾಗಿ ಮನೆಗಳಲ್ಲಿ ಯಾರು ತಲುಪಿಸಲ್ಲ, ಅಂತ ಕೆಲಸ ಯಾರು ಮಾಡಲ್ಲ. ಕಾರ್ಮಿಕರು ಹೋದ್ರೆ 16 ಸಲ ಅಲಸಿ 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 ಮತ್ತೆ ಅವರು ಅಯ್ಯಪ್ಪ ನಮ್ಗೆ ಏನು ಬೇಡಪ್ಪ ಅನ್ನೋ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಈ ಸಂಘಟನೆಗಳು ಉದ್ಭವ ಆಗಿರುವುದು. ನಿಮ್ಗೆ ಏನಾದ್ರೂ ಅನ್ಯಾಯವಾದಾಗ ಇಂಥ ಕಾರ್ಮಿಕ ಸಂಘಟನೆಗಳು ಇಟ್ಕೊಂಡು ನೀವು ಟೇಬಲ್ ತಪ್ಪದ ಅಧಿಕಾರಿಗಳಿಗೆ, ಸ್ವಾಮಿ ನಾನು ಒಬ್ಬನೇ ಬಂದಿರೋ ಸ್ವಾಮಿ, ನಿಮ್ಮ ಇಲಾಖೆಯಲ್ಲಿ ನೋಂದಣಿ ಮಾಡ್ಕೊಂಡಿದ್ದೀನಿ ಸ್ವಾಮಿ, ಕಾರ್ಮಿಕರಿಗೆ ಸಮಸ್ಯೆ ಆದ್ರೆ ನಿಂತಲೇಬೇಕು, ಕಾರ್ಮಿಕರಿಗೆ ಕಷ್ಟಗಳನ್ನು ನೋಡ್ಬೇಕಂತ ನೀವು ಸಂಘಟನೆಗಳನ್ನು ನೋಂದಣಿ ಮಾಡ್ಕೊಂಡಿದ್ದೀರಿ. ಅವ್ರ ಅಧ್ಯಕ್ಷರುಗಳಿರ್ಬೋದು, ನಾವು ಪದಾಧಿಕಾರಿಗಳು ನಾವೆಲ್ಲ ಬಂದಿದ್ದೇವೆ, ನಮಗೆ ಕೊಡಬೇಕಾದ ಹಕ್ಕುಗಳನ್ನು ನೀವು ಕೇಳಬೇಕು. ಆ ತರ ಧೈರ್ಯ ಬಂದಾಗ ಮಾತ್ರ ಕಾರ್ಮಿಕರು ಅದ್ಭುತವಾಗಿ ನಮ್ಮ ದೇಶದಲ್ಲಿ ಅದ್ಭುತವಾಗಿ ಬೆಳಕಾಡ್ತಾರೆ. ಕಾರ್ಮಿಕರು ಮಕ್ಕಳು ಕಾರ್ಮಿಕರು ಬೇಕಾಗಿಲ್ಲ, ದೇಶ ಆಳುವಂತಹ ಮಾಲೀಕರಾಗಬೇಕು, ರಾಜಕಾರಣಿಗಳಾಗಬೇಕು, IAS ಆಫೀಸರ್ಗಳಾಗಬೇಕು, KS ಆಫೀಸರ್ಗಳಾಗಬೇಕು, ಒಳ್ಳೊಳ್ಳೆ ಕೆಲಸಗಳಿರ್ಬೇಕು. ಆ ರೀತಿ ನೀವು ಮಕ್ಕಳಿಗೆ ಸಂಸ್ಕಾರ ಕಲಿಸ್ಕೊಡ್ಬೇಕು. ಸಂಸ್ಕಾರ ಕಲಿಸಿದ ವಿದ್ಯಾ, ಸಂಸ್ಕಾರ ಕಲಿಸಿದ ವಿದ್ಯಾ ಅದೆಷ್ಟೇ 100 ಅಂಕ ಗಳಿಸಿದ್ರು ಅದು ವ್ಯರ್ಥದ ವಿದ್ಯಾ. ಯಾರು ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸುತ್ತಾರೋ ಅವ್ರ ಮಕ್ಕಳು ಬರೀ 35% ತಗೊಳ್ಳಿ, 40% ತಗೊಳ್ಳಿ, 60% ತಗೊಳ್ಳಿ, ಅವರು ಅದ್ಭುತ ಸಂಸ್ಕಾರ ಕಲಿತ್ರೆ ಅವರು ಉದ್ಯೋಗರಾಗ್ತಾರೆ. ಪ್ರತಿಯೊಬ್ಬರಿಗೂ ಸಮಾನತೆ ಸಮಪಾಲು ಕೊಡ್ತಾರೆ. ಪ್ರತಿಯೊಬ್ಬ ಆಯ್ತಂದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡುವ ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆಂದ್ರೆ ಸಂಸ್ಕಾರ ಇಲ್ಲದಿದ್ರೆ ಸಂಸಾರವನ್ನು ನೆಟ್ಗೆ ನಡೆಯುವುದಿಲ್ಲ, ಹಾಳಾಗ್ಬಿಡುತ್ತದೆ. ಸಂಸ್ಕಾರಕ್ಕೆ ಮೊದಲು ಮಹತ್ವ ಕೊಡಿ. ಕಾರ್ಮಿಕರೇ, ನೀವೆಲ್ಲರೂ ನೀವು ನಿಮ್ಮ ಹಕ್ಕುಗಳನ್ನು ಅದ್ಭುತವಾಗಿ ನೀವೊಬ್ಬರೇ ಕೇಳುವ ಮನಸ್ಸು ನಿಮ್ಮಲ್ಲಿ ಇರಬೇಕು. ಯಾರಿಗೂ ಹೊಂದಿಕೊಂಡು ಯಾರು ಇಲ್ಲಿ ಶಾಶ್ವತವಲ್ಲ. ಇಲ್ಲಿ ಹುಟ್ಟಿದ್ದೇವೆ, ನಾಳೆ ಸಾಯ್ತೀವಿ. ಆದ್ರೆ ನೀವು ಅಂದುಕೊಳ್ಳುವ ಕೆಲಸ, ನೀವು ಮಾಡುವ ಕೆಲಸ ಶಾಶ್ವತವಾಗಿ ಕಾರ್ಮಿಕರ ಜ್ಯೋತಿಯಾಗಿ ಪ್ರತಿಯೊಂದು ಮನೆಯಲ್ಲಿ ನೀವು ಮಾಲೀಕರಾಗುವ ರೀತಿ ಬದುಕಲಿ ಅಂತ ಭಗವಂತನ ಕೇಳುತ್ತಾ ನನ್ನ ಮಾತಿಗೆ ವಿರಮಿಸುತ್ತಿದ್ದೇನೆ. ಜೈ ಕಾರ್ಮಿಕ, 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 ಜೈ ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ಜೈ ಕಾರ್ಮಿಕ, ಜೈ ಕಾರ್ಮಿಕ, ಜೈ ಕಾರ್ಮಿಕ, ಜೈ ಕಾರ್ಮಿಕ, ಜೈ ಕಾರ್ಮಿಕ,